ಶಿರಾ ತಾಲೂಕಿನ ಯಲಿಯೂರು ಗ್ರಾಮದ ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಾಲಯದಲ್ಲಿ ನಿಜ ಜ್ಯೇಷ್ಠ ಅಮಾವಾಸ್ಯೆ ಅಂಗವಾಗಿ ವಿಶೇಷ ಹೋಮ, ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. ನಡೆದಾಡುವ ಜ್ಯೋತಿಷ್ಯ ಭಂಡಾರ ವಿದ್ವಾನ್ ಡಾಕ್ಟರ್ ಗೋಪಾಲಕೃಷ್ಣ ಗುರೂಜಿ ಹಾಗೂ ವೇದ ಬ್ರಹ್ಮ ಬಸವರಾಜ ಶಾಸ್ತ್ರಿಗಳ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ನಂತರ ಮಾತನಾಡಿದ ಡಾಕ್ಟರ್ ಗೋಪಾಲಕೃಷ್ಣ ಗುರೂಜಿ, ನಿಜ ಜ್ಯೇಷ್ಠ ಅಮಾವಾಸ್ಯೆಯ ದಿನದಂದು ನೆರವೇರಿಸುವ ಹೋಮ, ಪೂಜೆ ಹಾಗೂ ಸಂಕಲ್ಪಗಳು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ಹೊಂದಿದೆ. ದೇವಿಯ ಕೃಪೆಯಿಂದ ಸರ್ವರಿಗೂ ಶುಭ, ಸಮೃದ್ಧಿ ಹಾಗೂ ಸನ್ಮಂಗಳ ಉಂಟಾಗಲಿ ಎಂದು ಆಶಿಸಿದರು. ಈ ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ಈ ಸಂದರ್ಭ ತಾಯಿಯ ಅಂತಹ ಪ್ರತ್ಯಂಗಿರ ದೇವಿಗೆ ಪೂಜೆಯನ್ನು ಕೊಟ್ಟರೆ ನಮ್ಮ ಇಷ್ಟಾರ್ಥಗಳು ನೆರವೇರ್ತದೆ ಹೇಳುವಂತಹ ಭಾವನೆ. ಶ್ರದ್ಧೆ ಬೇಕು, ಭಕ್ತಿ ಬೇಕು, ನಂಬಿಕೆ ಬೇಕು. ಇದನ್ನೆಲ್ಲ ಇಟ್ಟುಕೊಂಡಾಗ ಮಾತ್ರ ಪ್ರತ್ಯಂಗಿರ ದೇವಿಯ ಒಲುಮೆ. ಆದ್ದರಿಂದ ಶ್ರದ್ಧಾಭಕ್ತಿಯಿಂದ ಆ ತಾಯಿಯ ಸನ್ನಿಧಾನಕ್ಕೆ ಬಂದು ಈ ಅಮಾವಾಸ್ಯೆಯ ಸಂದರ್ಭದಲ್ಲಿ ಯಾರು ಪೂಜೆಯನ್ನು ಮಾಡ್ತಾರೋ ಅವರೆಲ್ಲರ ಅಭೀಷ್ಟಗಳು ನೆರವೇರ್ತದೆ. ದೇವಾಲಯದಲ್ಲಿ ಪ್ರತಿನಿತ್ಯ ದೇವಿಯ ಪೂಜೆ, ಹೋಮ ಹಾಗೂ ಅನ್ನ ಸಂತರ್ಪಣೆ ನಡೆಯುತ್ತೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಎಂದು ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ 9686645828 ಹಾಗೂ 8197882858 ಈ ಸಂಖ್ಯೆಗೆ ಸಂಪರ್ಕಿಸಬಹುದು ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ನಾನಿರುವುದು ಮುಂಡಗೋಡದಲ್ಲಿ, ಕಾರವಾರ ಜಿಲ್ಲೆ ಮುಂಡಗೋಡು. ಆಮೇಲೆ ನನ್ನ ಅತ್ತೆ ಮಾವ ಇವರೆಲ್ಲ ಇರೋದು ಹೊನ್ನಾವರದಲ್ಲಿ. ನನಗೆ ತುಂಬ ಜನ ಇಲ್ಲಿಂದ ಹೋಗಿದವರೆಲ್ಲ ಹೇಳಿದರು, ಪೂಜೆ ಪುನಸ್ಕಾರಗಳು ತುಂಬ ಚೆನ್ನಾಗಾಗುತ್ತೆ, ದೇವರಲ್ಲಿ ತುಂಬ ಶಕ್ತಿ ಇದೆ, ಒಮ್ಮೆ ಹೋಗಿ ಬನ್ನಿ, ನೀವು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ. ಅದನ್ನು ಅನುಸರಿಸಿ ನಾವು ಇಲ್ಲಿವರೆಗೆ ನಿನ್ನೆಯಿಂದ ಬಂದಿದ್ದೀವಿ. ನಿನ್ನಿಂದ ಬಂದಾಗಲಿದ್ದೂ ಕೆಲವೊಂದು ಪೂಜೆಗಳನ್ನು ಮುಗಿಸ್ತಾನೆ ಇದ್ದೀವಿ, ಇನ್ನೂ ಸ್ವಲ್ಪ ಪೂಜೆ ಇದೆ ನಮ್ಮದು. ಆದರೆ ಇಲ್ಲಿ ಬಂದು ಹೋಗಿರೋ ಎಲ್ಲ ಭಕ್ತಾದಿಗಳನ್ನು ನಾವು ಕೇಳಿದ್ರೂ ಕೂಡ ಎಲ್ಲರ ಕೆಲಸನೂ ಸಾಂಗವಾಗಿ ಸಾಗಿದೆ, ನಮಗೆ ಯಾವ ತೊಂದರೆನೂ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮದು ಕೂಡ ನಂಬಿಕೆ ಇದೆ, ನಮ್ಮ ಕೆಲಸನೂ ಆಗುತ್ತೆ ಅಂತ ಹೇಳಿ. ಆದರೆ ಮತ್ತೆ ಇಲ್ಲಿಗೆ ನಾವು ಬರ್ತೀವಿ ಅನ್ನೋ ಒಂದು ಉದ್ದೇಶ ನಮ್ಮದಿದೆ. ಅಭಿಷೇಕದಲ್ಲಿ ನಾಣ್ಯ ಸಿಕ್ಕಿದೆ, ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲರೂ ಬಿದ್ದು ಹೆಕ್ಕಿದ್ರು, ನಾನು ಹೆಕ್ಕಲಿಲ್ಲ. ಆ ದೇವರಲ್ಲಿ ದಯೆ ಇದ್ದರೆ ನನಗೆ ಸಿಗಲಿ ಅಂತ ನಾನು ಸೆರಗಿಡಿದೆ. ನನಗೆ ಸೆರಗಲ್ಲೇ ಬಂದು ಸಿಕ್ತು. ಮತ್ತು ಸಾಕು, ನಾವು ಮತ್ತೆ ಅತಿ ಆಸೆ ಇಲ್ಲ ಈ ಬೇಡ ಅಂತ ಹೇಳ್ಕೊಂಡು ಅದೇ ನಾವು ಸುಮಾರು ಕಷ್ಟದಲ್ಲೇ ಇದ್ದೀವಿ. ನಾವು ಇಷ್ಟು ವರ್ಷ ನಮ್ಗೆ ಹೇಳ್ಬೇಕಾದ್ರೆ ದುಃಖ ಬರ್ತದೆ. ಈಗ ಇಲ್ಲಿ ಜಾಗದಲ್ಲಿ ಇವ್ರು ಕರ್ಕೊಂಡು ಬರೋದು ನಮ್ದೊಂದು ಪರಿಹಾರ ಆಗಬೇಕು. ಬಟ್ ನಾವು ಮನಸ್ಸಲ್ಲಿ ಏನೇನು ಹೇಳ್ಕೊಂಡಿದ್ದೋ ಅದೊಂದು ನಮ್ಗೆ ಸಾಬೀತಾದರೆ ಈ ನಡೆಸ್ತಿಕ್ಕಿನೂ ಹಾಗೆ ಮತ್ತೊಂದು ತಿಂಗಳೊಳಗಾದರೆ ನಾವು ಇಲ್ಲಿ ಬಂದು ಮಂಗಳಪತ್ರ ಇಟ್ಕೊಂಡು ದೇವ್ರ ಕೆಲ ಪ್ರಾರ್ಥನೆ ಮಾಡ್ಕೊಂಡು ಉಡಿ ತುಂಬ್ಕೊಂಡು ಹೋಗ್ತೇವೆ. ಕಡೆ ನಂತರ ಮದುಮಕ್ಳು ಜೋಡಿ ಕರ್ಕೊಂಡು ಬಂದು ಇಲ್ಲಿ ನಮ್ಮ ಸೇವೆಯನ್ನು ಕೊಡ್ತೇವೆ. ಅದು ನಮ್ಗೆ ತುಂಬ ಖುಷಿಯಾಯಿತು. ನಿನ್ನೆ ಇಲ್ಲಿ ತನಕ ಇದ್ವಿ ನಿನ್ನೆಯಿಂದ, ಆದರೂ ಒಂಚೂರು ಬೇಜಾರೆಲ್ಲ ಆಗಲಿಲ್ಲ, ಖುಷಿಯಾಯಿತು. ಇಡೀ ತೋಟ ಎಲ್ಲ ತಿರ್ಕೊಂಡು ಬಂದ್ವಿ ನಾವು. ಊಟನೂ ಆಯಿತು, ಎಲ್ಲ ಆಯಿತು. ಅದೇ ಈಗ ಒಂದು ಸಂಜೆಗೆ ಒಂದು ಪೂಜೆ ಮುಗಿಸ್ಕೊಂಡು ಹಾಗೆ ನಾವು ಹೊರಡ್ತೀವಿ. ಹೋಮ ನೋಡಿದ್ರೆ ಹೌದು, ರಾತ್ರಿ ಅಡ್ಡಿಲ್ಲ ಸ್ವಾಮಿ, ಖುಷಿಯಾಯಿತು ನಮಗೆ. ಖರೆ ಅಂದರೆ ಖುಷಿಯಾಯಿತು. ಅದೇ ಇವತ್ತು ಎಲ್ಲ ಬಿಡುಗಡೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಈ ತರ ಹೋಮ ನಡೆದಿಲ್ಲ. ಕೇರಳದಲ್ಲಿದೆ, ತಮಿಳುನಾಡಲ್ಲಿದೆ. ತಮಿಳುನಾಡಲ್ಲೇ ಜಾಸ್ತಿ ಇದೆ ಇದು. ನಾವು ಯಾಕಂದ್ರೆ ತಮಿಳುನಾಡು ಆ ಕಡೆ ಎಲ್ಲ ಭಾಗ ಹೋಗ್ತಾ ಇರ್ತೀವಲ್ಲ, ಅಲ್ಲೆಲ್ಲ ಇದೆ. ಇಲ್ಲಿ ನಾವು ಇಂಥ ಪೂಜೆಗಳು ನೋಡಲೇ ಇಲ್ಲ. ಇದು ಪ್ರಥಮವಾಗಿ ನಾವು ಇಲ್ಲಿ ನೋಡ್ತಾ ಇರೋ ಪೂಜೆ. ಹಾಗಾದ್ರೆ ಇನ್ನೊಂದೇನು ಅಂತ ಕೇಳಿದ್ರೆ ಒಳ್ಳೆ, ಯಾಕಂತಂದ್ರೆ ಅಲ್ಲಿ ನಾವು ಈಗ ಏನಾದರೂ ಒಂದು ಪೂಜೆ ಪುನಸ್ಕಾರಗಳನ್ನ ನಾವು ಮಾಡಬೇಕು ಶಾಸ್ತ್ರೋಕ್ತವಾಗಿ ಅಂತ ಅಂದರೆ ನಾವು ಕೇರಳನೇ ಹೋಗಬೇಕು.
ಆದರೆ ಇವತ್ತು ಇಲ್ಲೂ ಆ ಪೂಜೆ ಸಿಗ್ತಾ ಇದೆ ಅಂತ ಅಂದರೆ ಇಲ್ಲಿವರಿಗೂ ಅನುಕೂಲ ಆಗುತ್ತೆ ಅಂತ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಭಕ್ತಾದಿಗಳಿಗೂ ಒಂದು ಒಳ್ಳೇದಾಗಲಿ ಅನ್ನೋದು ನಮ್ಮ ನಂಬಿಕೆ ಮತ್ತು ವಿಶ್ವಾಸ. ಅದೇ ನಾವು ಇಲ್ಲಿ ನಮ್ಮ ಸೊಸೆ ಮುಂಡಗೋಡಿಂದ ಹೆಂಗೆ ಒಂದು ಸ್ಥಳ ಉಂಟು ಬರುವ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಹಾಗಾಗಿ ನಾವು ಇಲ್ಲಿ ಬಂದಾಗದೆ, ಇಲ್ಲಿ ಬಂದ್ರ ಮೇಲೆ ನಮಗೆ ಬಂದಂಥ ಕಷ್ಟ ಎಲ್ಲ ತೀರ್ಮಾನ ಆಗ್ತದೆ ಹೇಳುವಂಥ ದೃಢನಂಬಿಕೆ ಇದೆ. ಹಾಗೆ ಮುಂದೆ ನಮಗೆ ನಮ್ಮ ಯೋಚನೆ ಎಲ್ಲ ಸಣ್ಣ ಪುಟ್ಟ ಯೋಜನೆ ಇದ್ರೂ ಒಂದು ಮದುವೆ ಆಗೋದು, ಲಗ್ನದ್ದು ಒಂದು ಉಳಿಲಿಕ್ಕೆ ಒಂದು ಮನೆ ಬೇಕಲ್ಲಿ, ಅದೊಂದು ದೇವರು ಒದಗಿಸ್ಕೊಡ್ಬೇಕು. ಮತ್ತು ನಮ್ಮದೊಂದು ಚಾಟಕ ವಿದ್ಯೆ ಅಂತ ಹೇಳಿದರೆ ಸಣ್ಣ ಹುಡುಗರಿಗೆಲ್ಲ ಆರಾಮಿಲ್ಲದೆ ನೋಡಿಕೊಡೋದು ಅದನ್ನು ನಮಗೆ ಮುಂದೆ ಅದರಲ್ಲೂ ನಮಗೆ ಯಶಸ್ವಿ ಆಗಬೇಕು. ನಾವು ದುಡ್ಡಿನ ಆಸೆಗಾಗೆಲ್ಲ ಮಾಡ್ತಾಯಿಲ್ಲ, ಅಂದರೆ ಒಂದು ಉಳಿಸೋದಕ್ಕೆ, ಜೀವ ಉಳಿಸೋದಕ್ಕೆ, ಆರಾಮ ಜನ ಇರಲಿ ಅಂತ ಹೇಳಿ ಮಾಡ್ತಾಯಿದ್ದಾಗ ನಾವು ಹಿರಿಯರು ರಾಘವೇಂದ್ರ ಸ್ವಾಮಿ ಅರ್ಚಕರು ಇಲ್ಲಿಗೆ ತಾಯಿ ನಮಗೆ ಬಂದಿದ್ದೀವಿ, ಬರ್ತಾ ಇರಬೇಕು ಅನಿಸುತ್ತೆ. ಅಲ್ಲೇ 4-5 ಸಲ ಬಂದಿದ್ದೀವಿ. ಅವ್ರು ಏನು ಅಂದ್ಕೊಂಡಿರ್ತೋ ಅದೊಂದು ಕೆಲಸ ಆಗುತ್ತೆ. ಅಷ್ಟು ಮಹಿಮೆ ಐತೆ, ಅಷ್ಟು ಪವರ್ ಐತೆ. ಇನ್ನೂ ಹೆಚ್ಚಿನ ಶಕ್ತಿ ಅಮ್ಮ ಒಳ್ಳೇದು ಮಾಡಬೇಕು, ಇನ್ನೂ ಬೆಳವಣಿಗೆ ಆಗಬೇಕು. ಇದು 4 ಜನಕ್ಕೆ ಒಳ್ಳೇದಾಗುತ್ತೆ. ಮದುವೆ ಇಲ್ದಾಗ ಮದುವೆ ಆಗುತ್ತೆ, ಕೆಲಸ ಇಲ್ದಾರೆ ಕೆಲಸ ಸಿಗುತ್ತೆ. ಒಳ್ಳೆಯ ಶಕ್ತಿ ಐತೆ ಅಮ್ಮಂದು. ಬಂದು ಇನ್ನೂ 4 ಜನಕ್ಕೆ ಹೇಳಿ, 4 ಜನಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಇದಾಗಲಿ. ಅಮ್ಮನ ಪವಾಡ ಐತೆ, ಚೆನ್ನಾಗಿ ಎಲ್ಲ ಲೋಕ ಕಲ್ಯಾಣ ಪ್ರಾರ್ಥಿಸ್ತು, ಒಳ್ಳೆಯದಾಗಲಿ. ನಮ್ಮ ಮನೆಯವರು ಮೊನ್ನೆ ದೇವಸ್ಥಾನಕ್ಕೆ ಬಂದಿದ್ದರು, ಹಾಗಾಗಿ ನಮಗೆ ನೋಡಬೇಕು ಅನ್ನಿಸ್ತು. ನಾವು ಅದಕ್ಕೆ ಅವ್ರ ಜೊತೆ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ನೀವು ಎಲ್ಲ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಗೊತ್ತಿಲ್ಲದವ್ರಿಗೆಲ್ಲ ತಿಳಿಸ್ಬೇಕು ನೀವು. ಆಕಾಶ, ನಾವು ಶಿರಾದವರು. ಏನು ವ್ಯಾಪಾರ ಮಾಡೋದು ನೀವು? ಹಣ್ಣಿನ ವ್ಯಾಪಾರ ಮಾಡೋದು ನಾವು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಒಂದು 7 ತಿಂಗಳಿಂದ ಬರ್ತಾ ಇದ್ದೀವಿ. ಹೇಗೆ ಗೊತ್ತಾಯಿತು ನಿಮಗೆ ದೇವಸ್ಥಾನದ ಬಗ್ಗೆ? ಶ್ರೀ ಟಿ ವಿಯಲ್ಲಿ ನೋಡಿದ್ದಕ್ಕೆ ಗೊತ್ತಾಯಿತು. ಏನೇನು ನಿಮ್ಗೆ ಪ್ರಯೋಜನ ಆಯಿತು ಬಂದಾಗಿಂದ? ಇಲ್ಲಿ ಬಂದಾಗಲಿಂದ ನಾವು ಫಸ್ಟಿಂದ ಬರ್ತಾ ಇದ್ವು. ಒಂದು 2 ತಿಂಗಳಿಂದ ನಮ್ಮ ತಾತ ಅವ್ರಿಗೆ ಹುಷಾರಿರಲಿಲ್ಲ, ಚೆಕ್ ಮಾಡಿಸಿದ್ದಕ್ಕೆ ಕ್ಯಾನ್ಸರ್ ಅಂತ ಬಂದಿತ್ತು. ಅಲ್ಲಿ ಪೂಜೆ ಮಾಡಿಸಿದ್ದ ಇದು ಮಾತಪ್ಪದಂಗಿ ದೇವಸ್ಥಾನದಲ್ಲಿ ನಾವು ಇಲ್ಲಿ ಬಂದು ಹೋಮ ಮಾಡಿಸಿದ್ದಕ್ಕೆ ನಮ್ಮ ತಾತವ್ರಿಗೆ ಚೆನ್ನಾಗಾಗಿದ್ದಾರೆ. ಈಗ ಏನಿಲ್ಲ, ಆರಾಮಾಗಿದ್ದಾರೆ. ಅದಕ್ಕೆ ಇಲ್ಲಿ ಬರಬೇಕು, ಪೂಜೆ ಮಾಡಿಸ್ಕೋಬೇಕು, ಹೋಮ ಮಾಡಿಸ್ಬೇಕು. ಸರ್, ಇಲ್ಲಿ ಮಾತಪ್ಪದಂಗಿ ದೇವಸ್ಥಾನದಲ್ಲಿ ಹೋಮದಾಗೆ ಮೆಣಸೆಕಾಯಿ ಸುಡ್ತಾರೆ. ಒಂದು ಚೂರು ಘಾಟ್ ಆಗಲ್ಲ. ಮನೆಯಲ್ಲಿ ಒಂದು ಮೆಣಸೆಕಾಯಿ ಸುಟ್ಟರೆ ಅಷ್ಟೊಂದು ಘಾಟ್ ಆಗುತ್ತೆ. ದೇವಿ ಇಷ್ಟೊಂದು ಶಕ್ತಿ ಐತೆ ನೋಡ್ರಿ, ಒಂದು ಚೂರು ಘಾಟ್ ಆಗಲ್ಲ.